ನಮಸ್ತೆ, ಸಸ್ತ್ರೀಯಕಾಂತ್, ಸಲಾಮು ಅಲೈಕುಮ್. ನನ್ನ ಹೆಸರು ಸಾಯರಾ. ನಾನು ಕರ್ನಾಟಕದಿಂದ ಇರುವುದು ದುಬೈಯಲ್ಲಿ. ಇವತ್ತು ನಾನು ಹೋಗ್ತಾ ಇದ್ದೇನೆ ಗುರು ಕಿರಣ್ ಅವರ ಐ ಥಿಂಕ್ 42 ಇಯರ್ಸ್ ಏನೋ ಫಂಕ್ಷನ್ ಉಂಟು. ಸೊ ಹಾಗೆ ನಾವು ಹೋಗ್ತಾ ಇದ್ದೇವೆ ಸ್ಟೇಡಿಯಮ್ಮಿಗೆ. ಓಕೆ, ಸ್ಟೇಡಿಯಂ ಮೆಟ್ರೋ ಸ್ಟೇಷನಿಂದ ಅಮಿತ್ ಸ್ಕೂಲಲ್ಲಿ ಅವ್ರದ್ದು ಪ್ರೋಗ್ರಾಮ್ ನಡೀತಾ ಉಂಟು. ಸೊ ಹಾಗೆ ಇದು ಗ್ರೌಂಡಲ್ಲಿ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಅವ್ರದ್ದು ಪ್ರೋಗ್ರಾಮಿಗೆ. ಮಳೆ ಸಹ ಬಂದಿತ್ತು, ಸೊ ಹಾಗೆ ಸ್ವಲ್ಪ ಡಿಲೇ ಸಹ ಆಗಿದೆ. ಬಟ್ ಚೇರೆಲ್ಲ ಚಂಡಿ ಮಳೆ ನೀರು ಬಿದ್ದು ಸ್ಟೇಜ್ ಓಪನ್ ಸ್ಟೇಜ್ ಇತ್ತು. ಸೊ ಹಾಗೆ ಎಲ್ಲ ಚಂಡಿ ಆಗಿದೆ. ಹಾಗೆ ವೇಟ್ ಮಾಡಿ ಅಂತೂ ಇಂತೂ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಗುರು ಕಿರಣ್ ಅವರು ಸ್ಟೇಜಲ್ಲಿ ಬರುವಾಗ ಅದೊಂದು ಖುಷಿನೇ ಬೇರೆ ಇತ್ತು, ಅದೊಂದು ಎಕ್ಸೈಟ್ಮೆಂಟೇ ಬೇರೆ ಇತ್ತು. ಸೊ ಹಾಗೆ ತುಂಬ ಖುಷಿ ಆಯಿತು. ಒಳ್ಳೆ ಫೀಲ್ ಸಹ ಒಳ್ಳೆಯದಾಯಿತು. ಎಲ್ಲ ಕರ್ನಾಟಕದವರೆಲ್ಲ ಸೇರಿದರು. ಆಚೆಯಿಂದ ತುಳು ಮಾತಾಡ್ತಾಯಿದ್ರು, ಈಚೆಯಿಂದ ಕನ್ನಡ ಮಾತಾಡ್ತಾಯಿದ್ರು. ಸೊ ಹಾಗಾಗಿ ತುಂಬ ಒಳ್ಳೆ ಖುಷಿ ಆಯಿತು. ಇಂಡಿಯಾದಲ್ಲೇ ಇದ್ದೇವೆ ಅಂತ ಆ ಥರ ಫೀಲ್ ಆಗ್ತಾ ಇತ್ತು. ಇಂಡಿಯಾದಲ್ಲೇ ಕೂತ್ಕೊಂಡು ಫಂಕ್ಷನ್ ನೋಡ್ತಾ ಇದ್ದು, ಈ ಥರ ಫೀಲೇ ಆಗಲಿಲ್ಲ. ಅದರೊಂದು ಈ ಥರ ಎಲ್ಲ ಕೆಲವೊಮ್ಮೆ ಈ ಥರ ಎಲ್ಲ ಫಂಕ್ಷನ್ ಎಲ್ಲ ಅಟೆಂಡ್ ಆದರೆ ಸ್ವಲ್ಪ ಮೈಂಡ್ ಸಹ ರಿಲ್ಯಾಕ್ಸ್ ಆಗ್ತದೆ. ಮತ್ತು ಇಲ್ಲಿ ಏನು ಗೊತ್ತುಂಟಾ, ಇಲ್ಲಿ ಎಲ್ಲರದ್ದು ಅವಸ್ಥೆ ಒಂದೇ. ಬೆಳಿಗ್ಗೆ ಹೋಗೋದು, ಜಾಬಿಗೆ ಎದ್ದು ಕೆಲವೊಬ್ಬರು ಬೇಗ 5 ಗಂಟೆಗೆ ಹೋಗ್ತಾರೆ, ಕೆಲವೊಬ್ಬರು 10 ಗಂಟೆಗೆ ಹೋಗ್ತಾರೆ, 10 ಗಂಟೆಗೆ ಹೋದವರು ರಾತ್ರಿ ಲೇಟ್ ಬರ್ತಾರೆ, ಬೇಗ ಹೋದವರು ಸ್ವಲ್ಪ ಬೇಗ ಬರ್ತಾರೆ. ಬಟ್ ಮಿನಿಮಮ್ 8 ಗಂಟೆ 10 ಗಂಟೆ ಡ್ಯೂಟಿ ಇರ್ತದೆ. ಸೊ ಹಾಗೆ ಇಲ್ಲಿ ಯಾರಿಗೂ ಸಹ ಟೈಮ್ ಸಿಗಲ್ಲ. ಬೆಳಿಗ್ಗೆ ಎದ್ದು ಹೋಗ್ತಾರೆ, ಮತ್ತು ರಾತ್ರಿಗೆ ಬಂದು ಅಡುಗೆ ಎಲ್ಲ ಮಾಡಿ ತಿಂದು ಮಲಗುವಾಗ ಸರಿ ಆಗ್ತದೆ ಟೈಮ್. ಸೊ ಹಾಗೆ ಯಾರ ಹತ್ರ ಟೈಮ್ ಸಹ ಇರಲ್ಲ, ಮತ್ತು ಎಲ್ಲ ಟೆನ್ಷನಲ್ಲೇ ಇರ್ತಾರೆ. ಅಷ್ಟು ನಾವು ಹೇಳುವಾಗೆ ಅಷ್ಟೇನು ಈಸಿ ಸಹ ಇಲ್ಲ ದುಬೈ ಲೈಫ್. ಕೆಲವೊಬ್ಬರು ಲೈಫ್ ಒಳ್ಳೆ ಉಂಟು ಇಲ್ಲಿ, ಬಟ್ ಕೆಲವೊಬ್ಬರಿಗೆ ತುಂಬ ಕಷ್ಟ. ಸ್ವಲ್ಪ ಕಲಿತವರಿಗೆ ಎಜುಕೇಟವರಿಗೆಲ್ಲ ಈಸಿ ಉಂಟು. ಆಫೀಸಲ್ಲೆಲ್ಲ ಒಳ್ಳೆ ಸ್ಯಾಲ್ರಿ ಸಹ ಇರ್ತದೆ. ಅಂದರೆ ಹಾರ್ಡ್ ವರ್ಕ್ ಏನು ಮಾಡಬೇಕಂತ ಇಲ್ಲ. ಬಟ್ ಏನು ಕಲಿತೇ ಇದ್ದವರಿಗೆ ತುಂಬ ಹಾರ್ಡ್ ವರ್ಕ್ ಇರ್ತದೆ. ಬಿಸಿಲಲ್ಲೆಲ್ಲ ಕೆಲಸ ಮಾಡಬೇಕು, ಮತ್ತು ಸ್ಯಾಲ್ರಿ ಸಹ ತುಂಬ ಕಡಿಮೆ ಇರ್ತದೆ. ಪಾಪ ಪರಿಸ್ಥಿತಿ ಮನುಷ್ಯನನ್ನು ಎಲ್ಲಿ ತನಕ ಹೇಳ್ಕೊಂಡು ಹೋಗ್ತದೆ ಅಂದರೆ ಹೇಳಲಿಕ್ಕಾಗೋದಿಲ್ಲ. ಸೊ ಹಾಗೆ ಆ ಪರಿಸ್ಥಿತಿಯಲ್ಲಿ ಅವರಿಗೆ ಕೆಲಸ ಮಾಡಲೇಬೇಕಾಗ್ತದೆ. ಕೆಲವೊಬ್ಬರಿಗೆ ಕರೆಕ್ಟ್ ಟೈಮಿಗೆ ಊಟ ಸಹ ಸಿಗುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸಹ ಜನ ಇದ್ದಾರೆ ಇಲ್ಲಿ. ನೋಡುವ ದೃಷ್ಟಿಯಲ್ಲಿ ದುಬೈಯಲ್ಲಿ ಇದ್ದಾರೆ, ವಾವ್ ಎಂಥ ಲೈಫ್ ಅಂತ. ಬಟ್ ಎಲ್ಲರದ್ದು ಲೈಫ್ ಸೇಮ್ ಇಲ್ಲ. ಹಾಗಾಗಿ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೇ ಕಷ್ಟ ಬಂದರೂ ಎಜುಕೇಷನ್ ಬಿಡಬಾರ್ದು ಅಂತ ಇಲ್ಲಿ ಬಂದ ನಂತರ ಫೀಲ್ ಆಗ್ತದೆ. ಯಾಕೆಂದರೆ ಎಜುಕೇಷನ್ ಇದ್ದವರು 1 ತಿಂಗಳ ಸ್ಯಾಲ್ರಿ ಅನ್ಎಜುಕೇಟೆಡ್ 1 ವರ್ಷ ಬೇಕಾಗ್ತದೆ ದುಡಿಲಿಕ್ಕೆ, ಅಷ್ಟು ಕಷ್ಟಪಡ್ತಾರೆ ಇಲ್ಲಿ. ಸೊ ಹಾಗಾಗಿ ಎಲ್ಲರೂ ಒಳ್ಳೆ ಕಲಿತು ಮತ್ತೆ ಇಲ್ಲಿ ಡಿಗ್ರಿ ಎಲ್ಲ ತಗೊಂಡು ಬಂದು ಒಳ್ಳೆ ಸ್ಯಾಲ್ರಿಯಲ್ಲಿ ಇರ್ಬೋದು. ಮತ್ತು ಬಿಸ್ನೆಸ್ ಮಾಡೋರಿಗೆಲ್ಲ ಓಕೆ, ಒಳ್ಳೆ ಉಂಟು. ಮತ್ತು ಆಲ್ಮೋಸ್ಟ್ ಈಗ ಫಂಕ್ಷನ್ ಎಲ್ಲ ಮುಗೀತು, ನಾವು ಹೊರಡ್ತಾ ಇದ್ದೇವೆ. ಫಂಕ್ಷನ್ ಮುಗಿಲಿಲ್ಲ, ಬಟ್ ನಾನು ಬೇಗ ಹೊರಡ್ತಾ ಇದ್ದೇನೆ. ನನಗೆ ಬೆಳಿಗ್ಗೆ ಬೇಗ ಡ್ಯೂಟಿಗೆ ಸಹ ಹೋಗಲಿಕ್ಕೆ ಉಂಟು. ಸೊ ಹಾಗಾಗಿ ಅಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿ ಊಟ ಮಾಡಿ ಸೀದಾ ಮೆಟ್ರೋ ಇಟ್ಕೊಂಡು ಮನೆಗೆ ಬಂದಿದ್ದು. ಓಕೆ, ಬಾಯ್.